ಇಂಥ ನಮ್ಮ ಶಿಕ್ಷಿ ಉಪವಿಭಾಗದ ಒಂದು AC ನಾನು ಈ ಸಂದರ್ಭದಲ್ಲಿ ಧಾರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಉದ್ದಟ AC ಅಂತ ಈ ರೀತಿ ಉದ್ದಟ ಧೋರಣೆಯನ್ನ ತೋರಿಸುವಂತ AC ಈ ರೀತಿ ಅವಘಡಗಳಿಗೆ ಈ ರೀತಿ ಅಚಾತುರ್ಯಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅನಾಧಿಕಾರದಿಂದ ಇದನ್ನು ನಡೆದು ಬರ್ತಾ ಇದೆ. ಶಿರ್ಸಿಯ ನಗರಸಭೆ ಅಧ್ಯಕ್ಷರಂದ್ರೆ ಈ ಶಿರ್ಸಿಯ ಪ್ರಥಮ ಪ್ರಜೆನೇ ಯಾವುದೇ ನಮ್ಮ ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಯಾವುದೇ ಗಣ್ಯ ವ್ಯಕ್ತಿಗಳು ಪ್ರಥಮವಾಗಿ ಅವರನ್ನು ಸ್ವಾಗತಿಸುವ ಬದಲಿಂದ ನಡೆದು ಬಂದಂಥ ಪದ್ಧತಿ. ಈ ಪದ್ಧತಿಯನ್ನ ಗಾಳಿ ತೂರಿ ಅವ್ರು ಏನ್ ತಿಳ್ಕೊಂಡಾರೋ ಗೊತ್ತಿಲ್ಲ. ತಾನೇ ಸುಪ್ರೀಂ ಅಥವಾ ಏನ್ ತಿಳ್ಕೊಂಡಾರೋ ಗೊತ್ತಿಲ್ಲ. ಅವರ ಯೋಗ್ಯತೆ, ಅವರ ಒಂದು ಘನತೆಯನ್ನ ಅವ್ರು ಕಾಪಾಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಯಾಕಂದ್ರೆ ನಾವು ಈ ವಿಷಯ ಗಮನಕ್ಕೆ ಬಂದವಾಗ ಎಲ್ಲ ಸದಸ್ಯರು ಸೇರಿ ACFC ಹೋಗಿ ಪ್ರಶ್ನೆ ಮಾಡೋಣ ಅಂತ ಎಲ್ಲ ಸದಸ್ಯರು ಎಲ್ಲರೂ ನಾವು ರೆಡಿಯಾಗಿದ್ವಿ. ಆ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಿಗೆ, ಯಾಕಂದ್ರೆ ಅವರೇ ನಾವು ಅವ್ರ ಹತ್ರ ಎಂತಕ್ಕೆ ಹೋಗ್ಬೇಕು, ಅವ್ರು ಯಾರು ನಾವು ಪ್ರಶ್ನೆ ಮಾಡೋ ಅವಶ್ಯಕತೆ ನಾವು ಎಲ್ಲವ್ರಿಗೆ ಉತ್ತರ ಕೊಡ್ಬೇಕು, ಅಲ್ಲೇ ಕೂಡ ನಾನು ಅಧ್ಯಕ್ಷರ ಬಾಯಿಗೆ ಬಂತು. ಅದಕ್ಕೆ ನಾವು ಸುಮ್ಮನೆ ಯಾಕಂದ್ರೆ ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇರಬಾರ್ದು. ಯಾಕಂದ್ರೆ ಇವರು ಮತ್ತೊಬ್ಬರನ್ನ ಯಾಕಂದ್ರೆ ಅಧ್ಯಕ್ಷರು ಒಂದು ನಮ್ಮ ಹೆಣ್ಮಗಳೇ, ಅವರು ಒಂದು ಹೆಣ್ಮಗಳಾಗಿ ಅವ್ರಿಗೆ ಈ ರೀತಿ ಅವಮಾನ ಮಾಡುವಂತ ಕೆಲಸ ಅವರಿಂದ ಆಗ್ಬಾರ್ದು. ಅವರ ಅಧಿಕಾರ ವ್ಯಾಪ್ತಿಯನ್ನ ಅವರು ಮತ್ತೊಂದ್ಸಲ ಪರಿಶೀಲನೆ ಮಾಡ್ಕೋಬೇಕು. ಅವರ AC ಇರ್ಬೋದು, ನಮ್ಮ ನಗರಸಭೆಗೆ ನಮ್ದು ಸ್ವಾಯತ್ತ ಸಂಸ್ಥೆ, ನಮ್ದೇ ಆದ ಅಧಿಕಾರ ಇದೆ, ಇಲ್ಲಿ ನಮಗೂ ಅಧಿಕಾರಿಗಳಿವೆ. ಅದನ್ನ ಅವರು ಮನವರಿಕೆ ಮಾಡ್ಕೊಂಡು ಮುಂದೆ ಈ ರೀತಿ ಆಗಿದ್ದಂಗೆ ಇರ್ಬೋದು, ಮತ್ತೊಬ್ರು ಬರ್ಬೋದು, ಆ ರೀತಿ ನಡವಳಿಕೆ ಆಗ್ಬಾರ್ದು. ಮತ್ತೆ ಈ AC ಅವರಿಗೆ ಇವತ್ತೇ ಒಂದು ನೆರವು ಮಾಡಿ ಅಧ್ಯಕ್ಷರು, ಎಲ್ಲರೂ ಸದಸ್ಯರು ಬೆಂಬಲಿಸಿದ್ದೀವಿ. ಒಂದು ಅವ್ರ ಮೇಲೆ ಹಕ್ಕುಚ್ಯುತಿ ಮಂಡನೆ ಆಗ್ಬೇಕು. ವಿಧಾನಸೌಧದಲ್ಲಿ ಹಕ್ಕುಚ್ಯುತಿ ಎಲ್ಲ ಅವ್ರ ಹಕ್ಕಿನ ಚ್ಯುತಿ ಆದವಾಗ ಅದು ಮಂಡಿಸ್ಲಿಕ್ಕೆ ಒಂದು ವೇದಿಕೆ ಇದೆ. ನಮ್ಮ ಶಾಸಕರು ಆ ಸಮಿತಿ ಸದಸ್ಯರಿದ್ದಾರೆ. ಈಗ ಇವತ್ತು ನೆರವು ಮಾಡಿ ಹಕ್ಕುಚ್ಯುತಿ ಸಮಿತಿಗೆ ನಿಮ್ಮ ಹಕ್ಕು ಚ್ಯುತಿ ಆಗಿದ್ದ ಬಗ್ಗೆ ಒಂದು ದೂರನ್ನು ದಾಖಲಿಸಿ ಅವರಿಗೆ ಕರೆಸಿ ಅವ್ರಿಗೆ ಏನು ಮಾಡ್ತಾರೆ. ಏನು ಮಾತಾಡ್ತೀರಿ? ಸದಸ್ಯರು ಮಾಡ್ಬೇಕು, ನಾವು ದಿವಸ ಬಿಟ್ಟು ಮಾಡ್ಬೇಕು. ಸದಸ್ಯರು ತಿಳಿಸಿ. ಈಗ ಸಮಿತಿ ಸದಸ್ಯರ ಹೆಸರು ನಾವು 1 ಗಂಟೆಗೆ ಈಗ 1 ಗಂಟೆ ಮಾಡಿ ಕಡಿಲ್ಲ ಆಡಳಿತ ಎಲ್ಲರೂ ಸದಸ್ಯರು ನಡೆದ 1 ಗಂಟೆ ಮಾಡಿ ನೀವು ಅಷ್ಟೇ ಮಾಡಿದ್ರೆ ಅಗತ್ಯ ಮಾಡಿ ಅತ್ಯಂತ ನೇಮ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಅವರು ಶಿರ್ಸಿ ನಗರಕ್ಕೆ ಆಗಮಿಸಿದ ಕಾರ್ಯಕ್ರಮಕ್ಕೆ ಶಿಷ್ಟಾಚಾರ ಉಲ್ಲಂಘಿಸಿದ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನ ಸೆಳೆಯುವುದೇನೆಂದರೆ ದಿನಾಂಕ 5/5/2021 ಗೌರವಾನ್ವಿತ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಅವರು ಶಿರ್ಸಿ ನಗರಕ್ಕೆ ಆಗಮಿಸಿದ ಕಾರ್ಯಕ್ರಮಕ್ಕೆ ಸದಸ್ಯರನ್ನು ಸ್ವಾಗತಿಸಲು ಶಿಷ್ಟಾಚಾರದಂತೆ ಶಿರ್ಸಿ ನಗರದ ಪ್ರಥಮ ಪ್ರಜೆಯಾದ ಮಾನ್ಯ ನಗರಸಭಾ ಅಧ್ಯಕ್ಷರನ್ನು ಆಹ್ವಾನಿಸಬೇಕಾಗಿತ್ತು. ಆದರೆ ದಿನಾಂಕ 4/5/2025 ಸದರಿಯವರನ್ನು ಗಣ್ಯರಿಗೆ ಸ್ವಾಗತಿಸಲು ಪಾಸ್ ನೀಡಿ ಅಧ್ಯಕ್ಷರ ವಾಹನಕ್ಕೆ ಸಹ ಪಾಸ್ ನೀಡಿ ಸ್ವಾಗತಿಸುವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿತ್ತು. ಆದರೆ ದಿನಾಂಕ 5/5/2025 ಪುನಃ ಅಧ್ಯಕ್ಷರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ನಜರ್ ಚೂಕ್ನಿಂದಾಗಿ ಪಾಸ್ ನೀಡಿದ್ದು ಅದನ್ನು ವಾಪಸ್ ನೀಡುವಂತೆ ಹೇಳಿದ್ದು ಅದರಂತೆ ಪಾಸ್ ವಾಪಸ್ ಕಳಿಸಿರುತ್ತದೆ. ಶಿಷ್ಟಾಚಾರದಂತೆ ಸರ್ಕಾರದ ಪ್ರತಿನಿಧಿಗಳು ಮತ್ತು ಗಣ್ಯರು ಆಗಮಿಸಿದಾಗ ಅವರನ್ನು ಸ್ವಾಗತಿಸಲು ನಗರದ ಪ್ರಥಮ ಪ್ರಜೆಯಾದ ಅಧ್ಯಕ್ಷರು ಸ್ವಾಗತಿಸಲು ಶಿಷ್ಟಾಚಾರವಾಗಿರುತ್ತದೆ. ಆದರೆ ಮೊನ್ನೆ ನಡೆದ ಉಪರಾಷ್ಟ್ರಪತಿಗಳ ಆಗಮನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿಗೆ ಆಹ್ವಾನಿಸಿ ತದನಂತರ ಪಾಸ್ ವಾಪಸ್ ಪಡೆದಿರುವುದು ಶಿಷ್ಟಾಚಾರದ ಉಲ್ಲಂಘನೆ ಹಾಗೂ ಆ ಸ್ಥಾನಕ್ಕೆ ತೋರಿಸಿದ ಅಗೌರವವಾಗಿರುತ್ತದೆ.
ಕಾರಣ ಸದರಿ ವಿಷಯವನ್ನು ನಗರಸಭೆಯ ಮುಂಬರುವ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಈ ಕುರಿತು ಚರ್ಚಿಸಿ ನಿರ್ಣಯ ಕೈಗೊಳ್ಳಲು ಕುರಿತು ಈ ವಿಷಯವನ್ನು ಸಾಮಾನ್ಯ ಸಭೆಯ ವಿಷಯ ಕುರಿತು ವಿವೇಚನೆ ಮಾಡಲು ಈ ಮೂಲಕ ಕೋರಿದೆ. ಮತ್ತೆ ಉಪರಾಷ್ಟ್ರಪತಿಗಳು ಬಂದಾಗ ನೀವು ರಿಸೀವ್ ಮಾಡಬೇಕು ಅಂದ್ರು. ಆಯ್ತು ಅಂದೆ, ಪಾಸ್ ಕಳಿಸ್ಕೊಡ್ತೇವೆ ಅಂದ್ರು. ಆಯ್ತು ಕಳಿಸ್ಕೊಡಿ ಅಂದೆ. 9:30 ಫೋನ್ ಮಾಡಿದ್ರು, ಮೇಡಮ್ ಇನ್ನೂ ಫೈನಲ್ ಆಗಿಲ್ಲ ಅಂದ್ರು. ಆಯ್ತು ಅಂದೆ. ರಾತ್ರಿ 10:10ವರೆಗೆ ಮನೆಗೆ ಬಂದಿದ್ರು. ಮನೆಗೆ ಬಂದು ನಾನು ಫೋನ್ ಇರ್ತೀರ ಯಾರೆಲ್ಲ ಫೋನ್ ಮಾಡಿಸಿ ಅಂತ ಬಾಗಿಲು ತೆಗೆಸಿ ತಾವು ಬೆಳಿಗ್ಗೆ ಬರಬೇಕು ಅಂತ ಹೇಳಿ ಕೊಟ್ಟೋದ್ರು. ಕೊಟ್ಟು ನನ್ನ ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡು ಹೋದ್ರು. ಬೆಳಿಗ್ಗೆ ನಾನೇನು ಮಾಡಿದೆ, ನಮ್ಮದು ಶಿವರಾಜ್ ಸರ್ಗೆ ಫೋನ್ ಮಾಡಿದೆ. ಸರ್ ನಾವು ಸ್ವಾಗತಕ್ಕೆ ಏನು ತರಬೇಕು ಅಂತ ಕೇಳಕ್ಕೆ ಫೋನ್ ಮಾಡಿದಾಗ ಅವರು AC ಮೇಡಮ್ ಅವರು ಅದು ಫೈನಲ್ ಮಾಡಿದ್ದಾರೆ ಮೇಡಮ್, ನನಗೆ ಗೊತ್ತಿಲ್ಲ, AC ಅವರಿಗೆ ಕೇಳಬೇಕು ಅಂತ ಕೇಳಿರಿ ಅಂದೆ. ಅವ್ರು ಕೇಳಿದಾಗ ಅವರು ಇಲ್ಲ ಅವ್ರಿಗೆ ಕೊಟ್ಟಿಲ್ಲ, ತಾವು ಅವ್ರು ಬರೋವಾಗಿಲ್ಲ ಅಂತ ಹೇಳಿದ್ರು ಅಂದ ತಕ್ಷಣ ನಾನು ಇವ್ರು ನಮ್ಮ ತಿಳಿದ ನಂತರ AC ಅವ್ರು ಖುದ್ದಾಗ ಅವರೇ ಫೋನ್ ಮಾಡಿದ್ರು. ಇಲ್ಲ ಮೇಡಮ್ ಅದು ತಪ್ಪಾಗಿ ಹಿಂಗೆ ಬಂದಿದೆ, ನೀವು ಅಲ್ಲಿ ಬರೋ ಹಾಗಿಲ್ಲ, ನೀವು ಬಂದರೆ ಆಭಾಸ ಆಗ್ತದೆ ಅಂತ ನನಗೆ ಹೇಳಿದ್ರು. ನಾನು ಅವ್ರಿಗೆ ಏನಾದ್ರು ಪಾಸ್ ಕೊಡ್ರಿ ಅಂತ ಕೇಳಿಲ್ಲ, ನಾವು ಬರ್ತೇವೆ ಅವಕಾಶ ಕೊಡ್ರಿ ಅಂತಿಲ್ಲ, ನಾವೇನು ಕೇಳಿಲ್ಲ. ನಮಗೇನು ನಗರಸಭೆಗೆ ಏನಾದ್ರು ಸಂಬಂಧ ಕೆಲಸಗಳನ್ನ ಹೇಳಿದ್ರು ಏನು ಅದನ್ನು ನಮ್ಮ ಸಿಬ್ಬಂದಿಗಳು ಚಾಚು ತಪ್ಪದೆ 2 ದಿವಸ ಹಗಲು ರಾತ್ರಿಯನ್ನೇ ಮಾಡಿದ್ದಾರೆ. ಕೆಲವೊಂದು ಸಂದರ್ಭ ಏನಿತ್ತಂದ್ರೆ ನಮ್ಮ ಸಿಬ್ಬಂದಿಗಳು ಹೇಳ್ಕೊಂಡಿದ್ದಾರೆ, ಒಂದು ನಾಯಿ ಆಕಳು ಬರ್ದಿರೋಂಗೆ 30 ಜನ ಸಿಬ್ಬಂದಿಗಳು ನಿತ್ಯ ಅದನ್ನು ಕಾಯ್ತಾ ಇದ್ದಾರೆ. ಎಷ್ಟು ಕಷ್ಟಗಳ ಕೆಲಸವನ್ನು ಮಾಡಿದ್ದಾರೆ. ಬರ್ರಿ ನಮ್ಮ ಉಪರಾಷ್ಟ್ರಪತಿಗಳು ಬಂದ ನಮ್ಮ ಗೌರವ ಉಂಟು, ಅವ್ರು ಬಂದಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ಮಾತಿಲ್ಲ. ಆದ್ರೆ ನಮ್ಗೆ ಈ ರೀತಿ ಅಗೌರವ ತೋರಿದ್ರಲ್ಲೇ ಜೊತೆಗೆ ಅವರು ಧನ್ಯವಾದ ಒಂದಿಷ್ಟು ಕೆಲಸ ಮಾಡಿ ಒಂದು ಸಿರ್ಸಿ ನಗರಸಭೆಗೆ ಒಂದು ಧನ್ಯವಾದವನ್ನು ಹೇಳೋದು ಇಲ್ಲಿದೆ ಅಲ್ವಾ. ತಮ್ಮ ಇಲಾಖೆಗಷ್ಟೇ ಕ್ರೆಡಿಟ್ ತಗೊಂಡ್ರೆ ಸಿರ್ಸಿ ನಗರಸಭೆಗೆ ಒಂದು ಧನ್ಯವಾದ ಹೇಳೋದು. ನಮಸ್ಕಾರ, ನಾನು ಸಿರ್ಸಿ ನಗರಸಭೆ ಅಧ್ಯಕ್ಷರು ಶರ್ಮಿಳಾ ಮಾದನ್ಗೇರಿ. ಇವತ್ತು 5ನೇ ತಾರೀಕು ಇವತ್ತು ಸೋಮವಾರ ನಮ್ಮ ಸಿರ್ಸಿ ನಗರಕ್ಕೆ ಸನ್ಮಾನ್ಯ ಶ್ರೀ ಉಪರಾಷ್ಟ್ರಪತಿಯವರು ಮತ್ತು ರಾಜ್ಯಪಾಲರು ಒಂದು ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ್ರು. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸದೇ ಇದ್ದಿದ್ದು, ಸ್ವಾಗತಕ್ಕೆ ನನ್ನನ್ನು ಆಹ್ವಾನಿಸದೆ ನಮ್ಮ ತಾಲೂಕು ಆಡಳಿತ, ಮೊದಲನೇದಾಗಿ ಹೇಳ್ಬೇಕಂದ್ರೆ ಹಾಗೂ ಜಿಲ್ಲಾಡಳಿತ ನನಗೆ ಅವಮಾನ ಮಾಡಿದೆ. ನಮಗಂತಲ್ಲ, ಇಡೀ ಸಿರ್ಸಿ ನಗರದ ಜನರ ಪ್ರತಿನಿಧಿಯಾಗಿ, ಪ್ರಥಮ ಪ್ರಜೆಯಾಗಿ ನಾನಲ್ಲಿ ಸ್ವಾಗತಕ್ಕೆ ನನಗೊಂದು ಅವಕಾಶ ಕೊಡಬೇಕಿತ್ತು ಅಂತ ನನಗೆ ಜನರಿಂದ ಅಭಿಪ್ರಾಯ ಬಂದಿತ್ತು. ಆದರೂ ಇವರು ನಮ್ಮನ್ನು ಅಲ್ಲಿ ಆಹ್ವಾನಿಸದೆ ಯಾವುದೇ ಒಂದು ರೀತಿಯ ನಮಗೆ ಗೌರವ ಕೊಡದೆ ಅವಮಾನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದ್ರ ಕುರಿತಾಗಿ ನಾನು ಜಿಲ್ಲಾ ಯಾರು ಕಾರ್ಯದರ್ಶಿಗಳಿದ್ದಾರೆ ಹಾಗೂ ನಾನು ಎಲ್ಲ ರಾಜ್ಯ ಕಾರ್ಯದರ್ಶಿ ಇರ್ಬೋದು, ನಮ್ಮ ನರೇಂದ್ರ ಮೋದಿಯವರ ಆಫೀಸಿಗೂ ಸಹ ಇದ್ರ ಕುರಿತಾಗಿ ನಾನು ಒಂದು ಲೆಟ್ರನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ. ಈ ಕುರಿತು ನಿಮ್ಗೆ ಏನಾದರೂ ID ಕಾರ್ಡ್ ಈ ಮೊದಲು ಕೊಟ್ಟಿದ್ರಾ? ನಿನ್ನೆ ರಾತ್ರಿ ಕಾರ್ಯಕ್ರಮಕ್ಕೆ ತಾವು ಸ್ವಾಗತಕ್ಕೆ ಬರಬೇಕು ಅಂತ ಪಾಸನ್ನು ಒಂದು ನಮ್ಮ ಡ್ರೈವರಿಗೆ ಡ್ಯೂಟಿ ಪಾಸನ್ನು, ವೆಹಿಕಲ್ ಪಾಸನ್ನು ಕೊಟ್ಟು ಬೆಳಿಗ್ಗೆ ಬಂದು ಇಲ್ಲ ಮೇಡಮ್ಮು ನೀವು ಎಲ್ಲವೂ ಇಲ್ಲ ಅಂತ ಹೇಳಿ ಅದನ್ನು ವಾಪಸ್ ಪಡೆದಿದ್ದಾರೆ. ಇದು ಯಾಕೆ ಈ ಗೊಂದಲ ಆಯಿತು, ಈ ಪ್ರೋಟೋಕಾಲ್ ಸರಿಯಾಗಿ ಗೊತ್ತಿಲ್ವೋ ಅಥವಾ ಬೇಕಂತ ಮಾಡಿದಾರೋ ಅಂತ ಅವ್ರು ನಮಗೆ ತಿಳಿಸ್ಬೇಕು. ಇದು ತಿಳಿಸದಿದ್ರೆ ನಾವು ಇದನ್ನು ಮೀಟಿಂಗಲ್ಲಿ ಒಂದು ಸಬ್ಜೆಕ್ಟ್ ಇಟ್ಟು ಟರಾವ್ ಮಾಡಿ ಅದ್ರ ಮೂಲಕ ನಾವು ಎಲ್ಲೆಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಮಾಡ್ತೇವೆ.